2 ದಿನಗಳ ಹಿಂದೆ ಡಿ.ಕೆ. ಶಿವಕುಮಾರ್ ಈ ಹೊತ್ತಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿಯಾಗಿ ಮೊದಲ ಪತ್ರಿಕಾಗೋಷ್ಠಿಯನ್ನು ನಡೆಸಿ 6 ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು. ಬಟ್ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ. ಬೆಂಗಳೂರಿನ BTM ಲೇಔಟ್ ಶಾಸಕ, ಹಿರಿಯ ಶಾಸಕರು, ಸರಿಸುಮಾರು ಒಂದು 57 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಇದ್ದವರು, ಅವರು ಇದೀಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಾರ ಕೈಗೂ ಕೂಡ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಮಿಳುನಾಡಿಗೆ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ? ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿ ಮತ್ತು UT ಖಾದರ್ ಅವರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಸಚಿವರೇ ಒನ್ಸ್ ಅಗೇನ್ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸಚಿವರಾಗಿ ಏನೋ ಪ್ರಮಾಣ ವಚನ ಸ್ವೀಕಾರ ಆಯಿತು, ಆದರೆ ಈ ಹಿಂದೆ ಇದ್ದಂತಹ ಖಾತೆಗಳು ಕೆಲವರಿಗೆ ಸಿಕ್ತು, ಅದಕ್ಕೂ ಕೂಡ ಅಸಮಾಧಾನ ಇದೆ. ನಾನು ಬಯಸಿದ್ದಂತಹ ಖಾತೆ ಸಿಕ್ಕಿಲ್ಲ ಅಂತ ಇನ್ನೂ ಕೆಲವರದ್ದು ಕೂಡ ಅಸಮಾಧಾನ ಇದೆ. ಹಾಗಾದರೆ ಏನಾಯಿತು ಬೆಳವಣಿಗೆ? ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನು? ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅವರಿಗೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಅಸಮಾಧಾನವನ್ನುಗೊಂಡಿದ್ದಾರೆ ಅಂತ. ನಗರಾಭಿವೃದ್ಧಿ ಸಿಗದೇ ಇದ್ದಿದ್ದಕ್ಕೆ ರೆಡ್ಡಿ ಗರಂ ಆಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಮೇಲೆ ಕಣ್ಣಿಟ್ಟಿದ್ರು, ಅದು ಸಿಕ್ಕಿಲ್ಲ. ಅದರ ಬದಲಾಗಿ ಜಲಸಂಪನ್ಮೂಲ ಖಾತೆ ಡಿ.ಕೆ. ಶಿವಕುಮಾರ್ ಕಡೆ ಇತ್ತು, ಅದನ್ನೇ ಅವ್ರಿಗೆ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಖಾತೆ ನೀಡದೆ ನನ್ನನ್ನು ಕಡೆಗಣಿಸಲಾಗಿದೆ ಅನ್ನೋದು ಆಕ್ರೋಶಕ್ಕೆ ಕಾರಣ ಅಂತೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ತೀನಿ, ಮೌನ ವೃತ ಎಲ್ಲ ತಾಳಿದ್ದಾರೆ. ಅವರು ಅಸಮಾಧಾನವನ್ನೆಲ್ಲ ಹೊರಹಾಕಿದ್ದಾರೆ. ನೀವು ನೋಡಿ, ನಾನು ಹೇಳಿದೆ 53 ವರ್ಷದ ಸುದೀರ್ಘ ಕಾಂಗ್ರೆಸ್ ಪಯಣ ಇವ್ರದ್ದು. ಸುದೀರ್ಘ ಕಾಂಗ್ರೆಸ್ ಪಯಣ. ಇವರು ಕಾರ್ಪೊರೇಟ್ ಆಗಿಯೇ, ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ರಾಜಕಾರಣಕ್ಕೆ ಬಂದರು, ಅದಾದ ನಂತರ ಕಾರ್ಪೊರೇಟ್ ಆಗಿ ಬಂದರು. ನೀವು ಬೆಂಗಳೂರು ಅಂತ ಹೇಳಿದರೆ 28 ವಿಧಾನಸಭಾ ಕ್ಷೇತ್ರ ಇದೆ ಇಲ್ಲಿ ಬೆಂಗಳೂರಲ್ಲಿ. ರಾಮಲಿಂಗಾರೆಡ್ಡಿ ಅವರದ್ದು ಒಂದು ಹಿಡಿತಾ ಇದೆ. BBMP ಚುನಾವಣೆ, ಇವತ್ತಿನ JBA ಚುನಾವಣೆ, ಇನ್ನು 2-3 ತಿಂಗಳಿಗೆ JBA ಚುನಾವಣೆ ಬರುತ್ತೆ. ಹೀಗಾಗಿ ನನಗೆ ಇದು ಬೇಕು ಅನ್ನೋದು ಒಂದು. ಎರಡನೇದ್ದು, ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಈ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಅವತ್ತು ಕೂಡ ರಾಮಲಿಂಗಾರೆಡ್ಡಿ ಅವರು ಇಲ್ಲ ನನಗೆ ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಕೇಳಿದ್ದಂತೆ. ಅವತ್ತು ಡಿ.ಕೆ. ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರಿಗೆ ಮಾತು ಕೊಟ್ಟಿದ್ದರಂತೆ, ನಾನು ಮುಖ್ಯಮಂತ್ರಿ ಆದಾಗ ನಿಮಗೆ ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ. ಇದೀಗ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ಬರು ಕೂಡ ಮಾತು ಕೊಟ್ಟಿದ್ರು, ಹೀಗಾಗಿ ನನಗೆ ಅದು ಖಾತೆ ಸಿಗಲಿಲ್ಲ. ಜಲಸಂಪನ್ಮೂಲ ಖಾತೆ ಸಿಕ್ಕಿದೆ. ನೀವು ಜಲಸಂಪನ್ಮೂಲ ಖಾತೆ ಅಂತ ಹೇಳಿದ್ರೆ ಕಾವೇರಿ, ಮಹದಾಯಿ, ಬೇರೆ ಬೇರೆ ನದಿ ವಿವಾದಗಳಿದೆ, ಕಾನೂನು ತಿಕ್ಕಾಟ ಇರುವಂತಹ ಖಾತೆ ಅದು. ಬಟ್ ಬೆಂಗಳೂರು ನಗರಾಭಿವೃದ್ಧಿ ಅಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ರಾಮಲಿಂಗಾರೆಡ್ಡಿ ಬೆಂಗಳೂರಲ್ಲೇ ಇದ್ದಾರೆ, ಹೀಗಾಗಿ ಆ ಖಾತೆ ಬೇಕು ಅಂತ. ಬಟ್ ಅದು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಇದೀಗ ಅವರ ಅಸಮಾಧಾನ. ಸಿದ್ದರಾಮಯ್ಯನವರ ಮಾತನ್ನು ಕೂಡ ಕೇಳದ ರೆಡ್ಡಿ, ಸಿದ್ದರಾಮಯ್ಯನವರ ಮಾತು ಕೇಳಿಲ್ಲ ಅವರು. CM ಡಿ.ಕೆ. ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ರಾಜೀನಾಮೆ ಸಂದೇಶ ಎಲ್ಲ ಹೋಯಿತು. ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವರೆಲ್ಲ ಸುರ್ಜೇವಾಲಾ, ಇವರೆಲ್ಲ ಫೋನ್ ಸಂಪರ್ಕ ಮಾಡಿದರು, ಯಾರ ಕೈಗೂ ಕೂಡ ಸಿಕ್ಕಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಯ್ತಂತೆ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿ ಇವರು ತಮಿಳುನಾಡಿಗೆ ಹೋಗಿದ್ದಾರೆ ಅಂತ. ನೋಡಿ, ಕಾಂಗ್ರೆಸ್ನಲ್ಲಿ ಈ ಅಸಮಾಧಾನ, ರಾಜೀನಾಮೆ, ಇವೆಲ್ಲದರ ನಡುವೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಇವತ್ತು ರಾಜ್ಯಸಭೆಯ ನಾಮಿನೇಷನ್ಗಾಗಿ ಕರ್ನಾಟಕಕ್ಕೆ ಬಂದಿದ್ದಾರೆ. ವಿಧಾನಸಭೆಯಲ್ಲಿ ಇದ್ರು ಇವತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಿನೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಬಂದಿದ್ದಾರೆ. ಮತ್ತೊಂದು ಕಡೆ ಇಂಥದ್ದೊಂದು ಅಸಮಾಧಾನ. ಸಿದ್ದರಾಮಯ್ಯನವರು ಟ್ರೈ ಮಾಡಿದ್ರಂತೆ, ಡಿ.ಕೆ. ಶಿವಕುಮಾರ್ ಅವರೆಲ್ಲ ಟ್ರೈ ಮಾಡಿದ್ರಂತೆ, ಯಾವುದು ಕೂಡ ಸಿಕ್ಕಿಲ್ಲ ಅಂತ. ನೀವು ನೋಡಿ, ರಾಮಲಿಂಗಾರೆಡ್ಡಿ ಅವರು ಇಷ್ಟು ಕಡಾಖಂಡಿತವಾಗಿ ಮಾತನಾಡಿದ್ದನ್ನು ನಾವು ಇದು ಪ್ರಥಮ ಬಾರಿಗೆ ನೋಡ್ತಾ ಇದ್ದೀವಿ. ಅನೇಕರು ಹೇಳ್ತಾ ಇದ್ದಾರೆ ಅದರ ಬಗ್ಗೆ. ಇಷ್ಟು ಸಿಟ್ಟಿನಿಂದ, ಇಷ್ಟು ಆಕ್ರೋಶದಿಂದ, ಯಾರೋ KPCCಯಿಂದ ಅವರನ್ನು ಮನವೊಲಿಸೋಕೆಲ್ಲ ಹೋಗಿದ್ರಂತೆ. ಆ ಸಮಯದಲ್ಲೂ ಕೂಡ ಆಗಲ್ಲ ಅನ್ನುವಂತಹ ನಿಟ್ಟಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರೆಲ್ಲ ಮಾತನಾಡ್ಬಿಟ್ರಂತೆ. ಇದಕ್ಕೆ ಕಾರಣ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಎನ್ನುವಂಥ ಒಂದು ಅಸಮಾಧಾನ. ನಿಮಗೆ 2019 HD ಕುಮಾರಸ್ವಾಮಿ ಅವರ ಸರ್ಕಾರ ಇತ್ತಲ್ಲ, ಆ ಸಮಯದಲ್ಲಿ ಒಂದು ರೆಬಲ್ ಟೀಮ್ ಕ್ರಿಯೇಟ್ ಆಗಿತ್ತು. ರಮೇಶ್ ಜಾರಕಿಹೊಳಿ, ಬೇರೆ ಬೇರೆಯವರೆಲ್ಲ ಇದ್ರು ಅದರಲ್ಲಿ. ಅವತ್ತು ಕೂಡ ಇವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟರು ಅನ್ನೋಂಥ ಸುದ್ದಿ. ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ರು, ಅಸಮಾಧಾನ ಇತ್ತು, ಹಿರಿಯರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಇಂಥದ್ದೊಂದು ಅಸಮಾಧಾನವನ್ನು ಹೊರಹೊಡಿಸಿದ್ರಂತೆ. ಆದರೆ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ರು, ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತೀವಿ ಅಂತ. ಅವತ್ತು ಇವರು ಕನ್ವಿನ್ಸ್ ಆಗಿ, ಇಲ್ಲ ನಾನು ಮೈತ್ರಿ ಸರ್ಕಾರದ ಪರವಾಗಿ ಓಟ್ ಹಾಕ್ತೀನಿ ಅಂತ ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದಿದ್ದರು. ಇದು ಒಂದು ಘಟನೆ. ಎರಡನೇದು 2015ರಲ್ಲಿ 2013ರಿಂದ 2015 ತನಕ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅನ್ನೋದೇನಿದೆ, ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿದ್ದರಾಮಯ್ಯನವರಲ್ಲಿತ್ತು. ನೀವು ಬಹುತೇಕವಾಗಿ ಈ ಹಿಂದೆ ಏನಾಗ್ತಾ ಇತ್ತು, SM ಕೃಷ್ಣ ಅವರ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಅದನ್ನು ಮುಖ್ಯಮಂತ್ರಿ ಯಾರು ಇರ್ತಾರೋ ಅವರೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಮಾಡ್ತಾ ಇದ್ರು. 2013ರಿಂದ 2015 ತನಕ ಸಿದ್ದರಾಮಯ್ಯನವ್ರ ಕೈಲಿತ್ತು. 2015ರಲ್ಲಿ ಏನು ಮಾಡ್ತಾರೆ, KJ ಜಾರ್ಜ್ ಅವ್ರಿಗೆ ಕೊಟ್ಟು ಬಿಡ್ತಾರೆ. ಅವತ್ತು ಕೂಡ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನ ಹೊರ ಹಾಕಿದ್ರು.
ಬೆಂಗಳೂರು ಅನ್ನುವಂಥ ದೊಡ್ಡ ಸಿಟಿ ಆರ್ಥಿಕವಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಅವತ್ತು ಕೊಡಬಾರದು ಅನ್ನುವಂಥ ಅಸಮಾಧಾನವನ್ನು ಕೂಡ ಅವರು ಹೊರ ಹಾಕಿದ್ರಂತೆ. ಇದೀಗ ಅದೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಇದೀಗ ಇಂಥದ್ದೊಂದು ಅಸಮಾಧಾನ ಸ್ಫೋಟ ಆಗಿದೆ ಅನ್ನೋಂಥ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಮತ್ತೊಂದು ಬೆಳವಣಿಗೆ, ಕೊಟ್ಟ ಮಾತು ತಪ್ಪಿದ್ರ CM DK ಶಿವಕುಮಾರ್ ಅಂತ. ಏನದು? ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ. ಅಂದರೆ ಹಿಂದೆ ಹೇಳಿದ್ರಿ ಇದನ್ನು DK ಶಿವಕುಮಾರ್. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ. ಅಂದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ಅತ್ಯುತ್ತಮ ದೊಡ್ಡ ಶಕ್ತಿ ಅಂತ. ಇದನ್ನು ಸಿದ್ದರಾಮಯ್ಯನವ್ರಿಗೆ ಹೇಳದಂತೆ ಇತ್ತಿದು. ಅಂದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಡುವೆ ಮಾತುಕತೆ ಆಗಿದೆ ಎರಡೂವರೆ ವರ್ಷ. ಆ ಮಾತಿನಂತೆ ಅವರು ನಡೆದುಕೊಳ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಹೇಳಿದರು. ಅದೇ ಮಾತು ಇವತ್ತು DK ಶಿವಕುಮಾರ್ ಅವರಿಗೆ ಮುಳುವಾಗ್ತಾ ಇದೆ. ಇದೀಗ ಏನು ಹೇಳ್ತಾ ಇದ್ದಾರೆ ರೆಡ್ಡಿ ಬೆಂಬಲಿಗರು, ನೀವು ಅವತ್ತು ಆ ರೀತಿಯಾಗಿ ಹೇಳಿದ್ರಿ, ಈಗ ನೀವು ಏನು ಕೊಟ್ಟಿದ್ರಲ್ಲ ಮಾತು 2023ರಲ್ಲಿ ನಗರಾಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ, ಇವತ್ತು ಕೊಡ್ರಿ ಅದನ್ನು ಖಾತೆನ. ಯಾರು ಕೇಳ್ತಾ ಇರೋದು? ಇದೇ ರಾಮಲಿಂಗಾರೆಡ್ಡಿ ಅವರು ಬೆಂಬಲಿಗರೆಲ್ಲ ಕೇಳ್ತಿದ್ದಾರೆ. ಹಿಂದೆ DK ಶಿವಕುಮಾರ್ ಅವರು ಕೊಟ್ಟಿದ್ರು, ಇದೀಗ ನೀವು ಅದನ್ನು ಆ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂತಹ ಪ್ರಯತ್ನವನ್ನು ರೆಡ್ಡಿ ಬೆಂಬಲಿಗರೆಲ್ಲ ಇವತ್ತು ಪ್ರತಿಭಟನೆ ಮಾಡೋದು, ಕಾರೆಲ್ಲ ರಾಜೀನಾಮೆ ಕೊಡೋ ಪ್ರಯತ್ನವನ್ನು, ಎಲ್ಲ ಬೆಳವಣಿಗೆ ಹೈ ಡ್ರಾಮಾ ಆಗಿದೆ ಇವತ್ತು. ಹೀಗಾಗಿ ಇದನ್ನು ಹೆಂಗೆ ತಣಿಸ್ತಾರೆ DK ಶಿವಕುಮಾರ್ ಹೇಳ್ತಿದ್ದಾರೆ, ಇಲ್ಲ ರೆಡ್ಡಿಯವರ ಅವಶ್ಯಕತೆ ನಮಗೆಲ್ಲ ಇದೆ, ನಾವು ಅವ್ರ ಜೊತೆ ಮಾತನಾಡ್ತೀವಿ, ಮುನಿಯಪ್ಪನವರ ಭಿನ್ನಾಭಿಪ್ರಾಯವನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ, ರೆಡ್ಡಿಯವರ ಜೊತೆಗೂ ಕೂಡ ಮಾತನಾಡ್ತೀವಿ, ಇದನ್ನು ಸಾರ್ಟ್ ಔಟ್ ಮಾಡ್ತೀವಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಬಟ್ ರಾಮಲಿಂಗಾರೆಡ್ಡಿಯವರ ನಿಲುವೇನಾಗಿರುತ್ತೆ, ಇಲ್ಲ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟರೆ ನೀವು ಸ್ವೀಕಾರ ಮಾಡ್ತೀರಾ ಏನು ಎತ್ತ ಕಾದು ನೋಡ್ಬೇಕು. ಯಾಕಂದರೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿದ್ದರು. ನೀವು ಮುಜರಾಯಿ ಖಾತೆಯನ್ನು ತೆಗೆದುಕೊಳ್ಳೋದಕ್ಕೆ ಅನೇಕ ಜನ ಹಿಂದೇಟಾಗ್ತಾರೆ. ಅದಕ್ಕೊಂದು ಬೇರೆ ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ ಮುಜರಾಯಿ ಖಾತೆಯನ್ನು ತೆಗೆದುಕೊಂಡವರು ಮುಂದಿನ ಚುನಾವಣೆಯಲ್ಲಿ ಸೋಲ್ತಾರೆ ಅನ್ನೋದು ಒಂದು ನಿಯಮವಾಗಿ ಬಂದ್ಬಿಟ್ಟಿದೆ. ಅದೇ ರೀತಿ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಇವೆಲ್ಲದರ ನಡುವೆ ಆ ಖಾತೆಗಳ ಜವಾಬ್ದಾರಿ ಮಾಡಿದ್ರು ಅವರು. ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಬೇಕಂತಿದ್ದಾರೆ. ಹೀಗಾಗಿ ಅವರು ಇದು ಏನು ಮಾಡ್ತಾರೆ ನೋಡೋಣ. ರೆಡ್ಡಿ ಬೆನ್ನಲ್ಲೇ ಮುನಿಯಪ್ಪನವರು ಕೂಡ ಮುನಿದು ಬಿಟ್ಟಿದ್ದಾರೆ. 8 ಬಾರಿ ಸಂಸದರಾಗಿದ್ದರು ಕೋಲಾರದಿಂದ. 2023ರ ಚುನಾವಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಕೇಂದ್ರ ಮತ್ತು ರಾಜ್ಯದ ನಡುವೆ ಈ 5 kg ಅಕ್ಕಿಯ ವಿಚಾರದಲ್ಲಿ ತಿಕ್ಕಾಟಗಳಾಗಿದ್ದು ಮುನಿಯಪ್ಪನವರು ಅದನ್ನು ಹೆಂಗೆ ಬಗೆಹರಿಸಿದ್ರು ರಾಜ್ಯದ ಜನ ಎಲ್ಲ ನೋಡಿದ್ದಾರೆ. ಇವೆಲ್ಲದರ ನಡುವೆ ಅವರು ಏನು ಹೇಳ್ತಿದ್ದಾರೆ, 8 ಬಾರಿ ನಾನು ಸಂಸತ್ತಿಗೆ ಆಯ್ಕೆ ಆಗಿದ್ದೀನಿ, ಸುದೀರ್ಘ ರಾಜಕೀಯ ಅನುಭವ ಹೊಂದಿದ್ದೀನಿ, ಹೀಗಾಗಿ ನನಗೆ ಸೀನಿಯಾರಿಟಿಯನ್ನು ಪರಿಗಣನೆ ಮಾಡಿಲ್ಲ, ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಸರ್ಕಾರ ವಿಫಲ ಆಗಿದೆ, ಪಕ್ಷ ನನ್ನ ತಾಯಿ ಸಮಾನ, ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡಲಿ ಅಂತ ಮುನಿಯಪ್ಪನವರ ಮಾತೀಗ. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಕೃಷಿ ಅಥವಾ ಸಾಮಾಜಿಕ ಕಲ್ಯಾಣ ಇಲಾಖೆ ಕೊಡಬೇಕಾಗಿತ್ತು, ನನ್ನ ಹಿರಿತನ ಇದೆ, ನನ್ನ ಹಿರಿತನವನ್ನು ಪಾರ್ಟಿ ಬಳಕೆ ಮಾಡಿಕೊಳ್ಬೇಕಾಗಿತ್ತು, ಹೀಗಾಗಿ ನನ್ನ ಹಿರಿತನವನ್ನು ಕೂಡ ಕಡೆಗಣನೆ ಮಾಡಿಬಿಟ್ಟಿದ್ದಾರೆ, ನನಗೆ ಆ ಖಾತೆಗಳನ್ನು ಕೊಡಬೇಕಾಗಿತ್ತು ಅಂತ ಹೇಳಿ ಮುನಿಯಪ್ಪನವರು ಇದೀಗ ಮುನಿಸ್ಕೊಂಡಿರೋದು. ಇದು ಒಂದು ಬೆಳವಣಿಗೆ ಮುನಿಯಪ್ಪನವರು ಮತ್ತು ರಾಮಲಿಂಗಾರೆಡ್ಡಿ ಅವರ ನಡುವೆ. ಅಂದರೆ ಸಚಿವ ಸ್ಥಾನ ಕೊಡುವಂತಹ ಸಮಯದಲ್ಲೂ ಕೂಡ ಮುನಿಯಪ್ಪನವ್ರಿಗೆ ಸಿಗುತ್ತೋ, ಅವರ ಮಗಳಿಗೆ ಸಿಗುತ್ತೋ, ಯಾರಿಗೆ ಸಿಗುತ್ತೋ ಅನ್ನುವಂತಹ ಗೊಂದಲಗಳು ಅಥವಾ ಚರ್ಚೆಗಳೆಲ್ಲ ಇತ್ತು. ಇವೆಲ್ಲದರ ನಡುವೆ ಮುನಿಯಪ್ಪನವರನ್ನು ಉಳಿಸ್ಕೊಂಡ್ರು, ಬಿಕಾಸ್ ಹಿರಿಯರು ಅನ್ನುವ ಕಾರಣಕ್ಕಾಗಿ. ಬಟ್ ಇದೀಗ ಅವ್ರು ಕೇಳ್ತಾ ಇದ್ದಾರೆ, ಕೃಷಿ ಖಾತೆ ಬೇಕಾಗಿತ್ತು, ನನಗೆ ಕೃಷಿ ಖಾತೆ ಬೇಕಾಗಿತ್ತು, ಆದರೆ ನನಗೆ ಅದನ್ನು ಕೊಟ್ಟರು. ಇದೀಗ ಆಹಾರ ಮತ್ತು ನಾಗರಿಕರು ಕೊಟ್ಟಿದ್ದಾರೆ, ನನಗದು ಇಲ್ಲ ಅಂತ. ನೀವು ಇಂಥ ಖಾತೆಗಳ ತಿಕ್ಕಾಟ. ಈಗ ಕೃಷ್ಣ ಬೈರೇಗೌಡರಿಗೆ ಹಿಂದೆ ಕಂದಾಯ ಇಲಾಖೆ ಇತ್ತು, ಇದೀಗ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ. ಅವರೇನು ಹೇಳಕ್ಕೆ ಕೊಟ್ಟಿದ್ರು ನಿನ್ನೆ, ಇಲ್ಲ ನಾನು ಕಂದಾಯ ಖಾತೆ ಕೊಟ್ಟರೆ ನನಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀನಿ ಅಂತ. ಒಟ್ಟಾರೆ ಸಚಿವ ಸಂಪುಟದಲ್ಲಿ ಇಂಥದ್ದೊಂದು ಭಿನ್ನಾಭಿಪ್ರಾಯಗಳು ಎಲ್ಲ ಖಾತೆಗಳಿಂದಲೂ ಕೂಡ ಕೆಲವೊಂದಿಷ್ಟು ಜನ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಹೈಕಮಾಂಡ್ ಏನು ಹೇಳ್ತಾ ಇದೆ, ಮಾತು ಕೇಳದಿದ್ರೆ ರಾಜೀನಾಮೆಗಳನ್ನು ಅಂಗೀಕರಿಸಿಬಿಡಿ, ರಾಜೀನಾಮೆ ಅಂಗೀಕರಿಸಿ ಅಂತ. ಮನವೊಲಿಕೆಗೆ ಬಗ್ಗದೇ ಇದ್ರೆ ರಾಜೀನಾಮೆಯನ್ನು ಅಂಗೀಕರಿಸಿಬಿಡಿ ಅಂತ. ಮುನಿಯಪ್ಪನವರು ಹೋಗಿ ರಾಹುಲ್ ಗಾಂಧಿ ಅವರನ್ನೆಲ್ಲ ಭೇಟಿ ಮಾಡಿದ್ದನ್ನು ನೀವು ಚಿತ್ರದಲ್ಲಿ ನೋಡಿದ್ರಿ. ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ರಾಹುಲ್ ಗಾಂಧಿ ಅವರೆಲ್ಲ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಯಾರ ಸಂಪರ್ಕಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಸಿಕ್ಕಿಲ್ಲ. ರಾಮಲಿಂಗಾರೆಡ್ಡಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳಾದ ನಂತರ ಮನವೊಲಿಸೋಕೆ ಟ್ರೈ ಮಾಡಿ, ಮನವೊಲಿಕೆ ಆಗದೇ ಇದ್ರೆ, ಆದರೆ ಮನವೊಲಿಕೆ ಅನ್ನುವಂಥ ರೀತಿ ಹೆಂಗಿದೆ, ಈಗಿರುವಂಥ ಜಲಸಂಪನ್ಮೂಲ ಖಾತೆಯನ್ನು ಕಂಟಿನ್ಯೂ ಮಾಡೋದು, ಅಥವಾ ಬೆಂಗಳೂರು ನಗರಾಭಿವೃದ್ಧಿಯ ಬೇಡಿಕೆ ರಾಮಲಿಂಗಾರೆಡ್ಡಿ ಅವರದ್ದೇನಿದೆ ಆ ಖಾತೆಯನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸೋ ಪ್ರಯತ್ನನೋ ಗೊತ್ತಿಲ್ಲ. ಬಟ್ ಮನವೊಲಿಕೆ ಮಾಡೋ ಪ್ರಯತ್ನವನ್ನು ಮಾಡಿ, ಬಟ್ ಅದನ್ನು ಒಪ್ಪಿದರೆ ಸರಿ, ಒಪ್ಪದೇ ಇದ್ದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಏನಿದ್ದಾರೆ, ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ. ಇವತ್ತು ಮಾಧ್ಯಮಗಳು ಅವರನ್ನು ಮಾತನಾಡಿಸೋ ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ಯಾವುದೇ ರಿಯಾಕ್ಟ್ ಬಂದಿಲ್ಲ ರಾಹುಲ್ ಗಾಂಧಿ ಅವರಿಂದ ಈ ವಿಚಾರದಲ್ಲಿ. ಹೀಗಾಗಿ ಹೈಕಮಾಂಡ್ ಏನು ತೆಗೆದುಕೊಳ್ಳುತ್ತೆ ನೋಡೋಣ. ಇದು ಮಾತು ಕೇಳದೇ ಇದ್ದರೆ ರಾಜೀನಾಮೆ ಅಂಗೀಕರಿಸಿ ಅಂತ ಇದೀಗ ಹೈಕಮಾಂಡ್ ಹೇಳಿರೋದು. ಹೀಗಾಗಿ ಕಾಂಗ್ರೆಸ್ ಪಾಳಯದಲ್ಲಿ ಅಸಮಾಧಾನ ಅನ್ನೋದು, ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ಅಸಮಾಧಾನ ಅನ್ನೋದು ಸ್ಫೋಟ ಆಗ್ತಾ ಇದೆ. ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಕಾದು ನೋಡೋಣ.